ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಾಯಾಗಿ ನೀನ್ ಅವ್ರನ್ನ ಕೈ ಬಿಡಬಾರ್ದು. ಅವ್ರು ಕೋಪ ಮಾಡ್ಕೊಂಡ್ರು ಕೈ ಹಿಡಿಬೇಕಾದ್ದು ನಿನ್ ಕರ್ತವ್ಯ ಅಲ್ಲೇನವ. ನೀನ್ ಆಜ್ಞೆ ಮಾಡ್ದಂಗೆ ಸಾಯ್ತಿದ್ದವಳನ್ನ ಬದುಕ್ಸಿ ಕರ್ಕೊಂಡ್ ಬಂದೀವ್ನಿ, ನಿನ್ ಸನ್ನಿಧಾನಕ್ ಬಿಟ್ಟಿವ್ನಿ. ಇನ್ಮ್ಯಾಗೆ ನೀನುಂಟು ಆಕಿ ಉಂಟು. ತಾಯಿ ಮ್ಯಾಗ ಸಿಟ್ ಮಾಡ್ಕೊಂಡು ಮಗಳು ಹೊಂಟಾಳ. ಆಕಿನ್ ಹ್ಯಾಂಗ್ ಉಳಿಸ್ಕೊಂತೀಯೋ ಅದನ್ನ ನಿನ್ನಿಗಾ ಬಿಟ್ಟೈತಿ. ಪ್ರಿಯಾ, ಅರೆ ಬನ್ನಿ ದೊಡಪ್ಪ. ಅಯ್ಯೋ, ನೀವೊಂದ್ ಮಿಸ್ ಕಾಲ್ ಕೊಟ್ಟಿದ್ರೆ ನಾನೇ ಕೆಳಗಡೆ ಬರ್ತಿದ್ನಪ್ಪ. ನೀವ್ಯಾಕೆ ಮೇಲ್ ಬರೋ ಶ್ರಮ ತಗೊಂಡ್ರಿ? ಏಯ್, ನಿನ್ನ ಬೆಣ್ಣೆ ಮಾತುಗಳಿಗೆಲ್ಲ ಮರಳಾಗೋದಕ್ಕೆ ನಾನು ಕಾರಣ ಅಲ್ಲ. ನಿಜ ಹೇಳು, ಸೇವಂತಿಗೆ ತೊಂದರೆ ಕೊಟ್ಟಿದ್ ನೀನೇ ತಾನೇ? ಏನು? ಯಾಕೆ ನಿನ್ನ ಕಿವಿ ಕೇಳ್ಸಲ್ವಾ? ರೀ, ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ನಾನೇ ಅವಳಿಗೆ ತೊಂದರೆ ಕೊಡ್ಲಿ? ಯಾಕೆ ಅಂದ್ರೆ ನಿನ್ನ ಬಿಟ್ಟು ಈ ಮನೇಲಿ ಅವಳಿಗೆ ಎನಿಮಿ ಅಂತ ಯಾರಿದ್ದಾರೆ? ಹಲೋ, ನಾನೇ ಅವಳ ಆಚೆ ಕರ್ಕೊಂಡೋಗಿ ಏನೂ ಮಾಡಿಲ್ಲ. ಅವಳು ಲೆಟರ್ ಬರ್ದಿಟ್ಟು ಹೋಗಿದ್ದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಅವಳು ಹೋಗಿರೋದೇನೋ ನಿಜ, ಆದ್ರೆ ಅವಳು ಹೋದ ಮೇಲೆ ಅವಳಿಗೆ ನೀನೇ ಏನೋ ತೊಂದರೆ ಮಾಡಿದ್ಯಾ ಅಂತ ಅನುಮಾನ ನನಗೆ. ನಿಮ್ಮ ಅನುಮಾನಕ್ಕೆ ಔಷಧಿ ಹಚ್ಕೊಂಡು ಕೂರಕ್ ಆಗಲ್ಲ ನನ್ಗೆ. ನೋಡು, ನೀನು ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೊದ್ಲು ಹೋಗಿ ಆ ಕೆಲಸ ಮಾಡಿ, ಅವರು ಬೇಗ ಇನ್ವೆಸ್ಟಿಗೇಷನ್ ಶುರು ಮಾಡ್ಲಿ. ಅಂದ್ರೆ ನಿನ್ ಒಂಚೂರು ಭಯನೇ ಇಲ್ವಾ? ಭಯಾನ? ನಾನ್ ಯಾಕೆ ಭಯ ಪಡ್ಬೇಕು? ನಾನು ಅವಳಿಗೆ ಏನು ಮಾಡೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಹೆದರ್ಕೋಬೇಕು? ಇವಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಇವಳು ಏನು ಮಾಡೇ ಇಲ್ವಾ? ಒಂದ್ಸಲಿ ಸರಿ, ಎರಡ್ ಸಲಿ ಸರಿ, ಪ್ರತಿ ಸತಿನೂ ನನ್ ಮೇಲೆ ಅನುಮಾನ ಪಡ್ತಾ ಇದ್ರೆ ಯಾರ ಕೈಲಿ ಸಹಿಸ್ಕೊಳಕ್ಕಾಗತ್ತೆ? ಅದೇನೋ ಹೇಳ್ತಾರಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ. ಹಾಗಾಯ್ತು ನೀವ್ ಹೇಳ್ತಾ ಇರೋದು. ಇಲ್ಲ ಆಗ್ತಾ ಇರೋದಕ್ಕೆಲ್ಲ ನಾನೇ ಕಾರಣ ಅಂತ ನೀವ್ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ.